ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ರಾಗಿ ಮತ್ತು ನಟ್ಸ್ನ ಯೂಸ್ ಮಾಡಿ ಲಡ್ಡುನ ಯಾವ ರೀತಿ ಮಾಡ್ಕೊಳ್ಳೋದು, ಹೆಲ್ದಿ ಆದಂಥ ಲಡ್ಡುನ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಏರ್ ಫಾಲ್ ಪ್ರಾಬ್ಲಮ್ ಇದೆ, ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದೆ ಮತ್ತು ತುಂಬ ಶಕ್ತಿ ಇರಲ್ಲ, ತುಂಬಾ ಒಂದು ಎನರ್ಜಿನೇ ಇರಲ್ಲ ಬಾಡಿನಲ್ಲಿ, ಅಂಥವ್ರಿಗೆ ಇದೊಂದು ಒಳ್ಳೆ ಸೂಪರ್ ರಿಚ್ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದರಲ್ಲಿ 1 ಕಪ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್ನ ಹಾಕೋತಾ ಇದ್ದೀನಿ, ಅಂದರೆ ಸೂರ್ಯಕಾಂತಿ ಬೀಜಗಳು, ಮತ್ತು ಇನ್ನೂ 1 ಕಪ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ. ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳಿದ್ರೆ ಅಕ್ಸೆ ಬೀಜ ಅಂತ ಹೇಳ್ತಾರಲ್ಲ ಅದು. ಅದೇ 1 ಕಪ್ಪಲ್ಲಿ ನಾನು ಪಂಪ್ಕಿನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ನಿಮಗೆ ಸೀಡ್ಸ್ ಯಾವ್ಯಾವುದೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕೋಬೋದು. ಮೆಲನ್ ಸೀಡ್ಸ್ ಕೂಡ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತಿಲ್ಲಿ 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ಕೂಡ ತೊಗೊಂಡಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳ್ತಾ ಇದ್ದೆ, ಯಾರಿಗೆಲ್ಲ ಏರ್ ಫಾಲ್ ಇಶ್ಯೂ ಇದೆ ಅವ್ರಿಗೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಅಂತ ಹೇಳಿ. ಸೊ ನನಗೆ ಈಗ ಒಂದು 2 ವರ್ಷದಿಂದ ಸಿಕ್ಕಾಬಡೆ ಏರ್ ಫಾಲ್ ಆಗ್ತಾಯಿತ್ತು, ಮತ್ತು ಸ್ಕಿನ್ನಲ್ಲಿ ತುಂಬ ಪಿಂಪಲ್ಸ್ ಆಗೋದು, ಮತ್ತು ತುಂಬಾ ಡಲ್ ಆಗಿತ್ತು ಸ್ಕಿನ್ ಯಾವಾಗ್ಲೂ, ಮತ್ತು ಯಾವಾಗ ನೋಡಿದ್ರೂ ಎನರ್ಜಿ ಕಮ್ಮಿ ಇತ್ತು. ಸೊ ನನಗೆ ಆವಾಗಲೇ ಗೊತ್ತಾಗಿದ್ದು ನನ್ನ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಮತ್ತು ವಿಟಮಿನ್ B12 ಕಮ್ಮಿ ಇದೆ ಅಂತ ಹೇಳಿ. ಸೊ ಆಗ ನಾನು ಎಲ್ಲ ರೀತಿ ಗೂಗಲಲ್ಲೂ ಸರ್ಚ್ ಮಾಡಿಬಿಟ್ಟಿದ್ದೀನಿ ಯಾವುದು ಬೆಸ್ಟ್ ಫುಡ್ಡು ಏನು ಅಂತ ಹೇಳಿ. ಸೊ ಫೈನಲ್ ಆಗಿ ನಾನು ಲಾಸ್ಟ್ ಟೈಮ್ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ತೋರಿಸಿದ್ದೆ, ಅದು ಆದಮೇಲೆ ಈ ಒಂದು ಲಡ್ಡುನ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಸಿಕ್ಕಾಬಟ್ಟೆ ಹೆಲ್ದಿ ಮತ್ತು ತುಂಬಾ ಬೆನಿಫಿಟ್ಸ್ ಇದೆ. ವಿತಿನ್ 2 ವೀಕ್ಸ್ ನೀವು ನಿಮ್ಮ ಏರ್ ಫಾಲ್ ಕಂಟ್ರೋಲ್ನ ನೋಡ್ಬೋದು. ಸೊ ಆ್ಯಂಡ್ ಮತ್ತು ಇನ್ನು ಏನು ಅಂತ ಹೇಳಿದ್ರೆ, ನಿಮ್ಮ ಬಾಡಿನಲ್ಲಿ ನಿಮಗೆ ಎಷ್ಟು ನಿಶಕ್ತಿ ಇರುತ್ತೆ, ನಿಮಗೆ ಶಕ್ತಿನೇ ಇರಲ್ಲ, ಯಾವ ಕೆಲಸ ಮಾಡೋಕ್ಕೂ ಎನರ್ಜಿನೇ ಇರಲ್ಲ ಅಂತ ಇದ್ರೂ ಕೂಡ ಸೊ ಅದು ಕಂಪ್ಲೀಟಾಗಿ ಹೋಗುತ್ತೆ. ಸೊ ನೀವೇ ಅದನ್ನು ಚೇಂಜಸ್ನ ನೋಡ್ತಾ ಬರ್ಬೋದು ಈ ಲಡ್ಡುನ ಡೈಲಿ ತಿಂತಾ ಬಂದರೆ. ಈಗ ನೋಡ್ತಿರ್ಬೋದು ಇದು ರೋಸ್ಟ್ ಆಗಿದೆ, ಸೊ ಅದನ್ನು ಕಂಪ್ಲೀಟಾಗಿ ಪೌಡರ್ ಮಾಡ್ಕೋತೀನಿ ನಾನು. ಸೊ ಅಷ್ಟರಲ್ಲಿ ಅದು ಪೌಡರ್ ಪೌಡರ್ ಆದ ತಕ್ಷಣ ನಾನಿಲ್ಲಿ ನೆಕ್ಸ್ಟ್ ಅದೇ ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ತುಪ್ಪ ಅಂತ ಹೇಳಿದ್ರೆ, ಈಗ ನಾನು ಇದರಲ್ಲಿ 2 ಸ್ಪೂನ್ ತುಪ್ಪ, ಇದು ಸ್ವಲ್ಪ ಮೆಲ್ಟ್ ಆದಮೇಲೆ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಮನೆಯಲ್ಲಿ ಎವ್ರಿ ಡೇ ರಾಗಿ ಮುದ್ದೆ ಮಾಡೋದಿಲ್ಲ, ಬಟ್ ರಾಗಿಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ. ಸೊ ಯಾರೆಲ್ಲ ರಾಗಿ ಮುದ್ದೆ ಮಾಡೋದಿಲ್ಲ, ಅಟ್ಲೀಸ್ಟ್ ಈ ಥರ ಒಂದು ಲಡ್ಡುನಾದರೂ ಮಾಡಿಕೊಂಡು ಎವ್ರಿ ಡೇ ನಮ್ಮ ಒಂದು ಬಾಡಿಗೆ ಆ ರಾಗಿ ಹೋಗೋ ಥರ ನಾವು ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ಸೊ ಈಗ ಈ ಒಂದು ತುಪ್ಪ ಮೆಲ್ಟ್ ಆಗಿದೆ, ಇಲ್ಲಿ ನಾನು 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಈಗ ಆ್ಯಡ್ ಮಾಡ್ಕೋತೀನಿ. ಸೊ ರಾಗಿ ಹಿಟ್ಟನ್ನು ಅಷ್ಟೇ ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ನೋಡ್ತಿದ್ದೀರಲ್ಲ, ನಾನು ಯಾವ ಕಪ್ಪಲ್ಲಿ ನಾನು ನಟ್ಸ್ ಎಲ್ಲ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ಕೂಡ ತೊಗೋತಾ ಇದ್ದೀನಿ. ಇದು ಒಂದು ಚೂರು ಹಸಿ ಸ್ಮೆಲ್ ಇರಬಾರ್ದು ಈ ರಾಗಿ ಹಿಟ್ಟು, ಆ ಥರ ನಾವು ಇದನ್ನು ಹುರ್ಕೊಬೇಕಾಗತ್ತೆ. ಸೊ ಇದನ್ನು ಅಷ್ಟೇ ನಾನು ಆಗಲೇ ಹೇಳ್ದಂಗೆ 2 ಕಪ್ ತೊಗೋತಾ ಇದ್ದೀನಿ ಅಂತ ಹೇಳ್ದಲ್ಲ. ಸೊ 2 ಕಪ್ ಇದನ್ನು ಹಾಕಿ ಹಸಿ ಸ್ಮೆಲ್ ಹೋಗೋ ಥರ ನೀಟಾಗಿ ಹುರ್ಕೊಳ್ಳೋಣ. ಆ್ಯಂಡ್ ನಾನು ಆಲ್ರೆಡಿ ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡುನೂ ಕೂಡ ತೋರಿಸಿದ್ದೆ. ನನಗೆ ಏರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗಿಂದ ನಾನು ಇದನ್ನು ತಿನ್ಕೊಂಬರ್ತಾಯಿದ್ದೀನಿ. ಕಂಪ್ಲೀಟಾಗಿ ಏರ್ ಫಾಲ್ ಕಂಟ್ರೋಲ್ ಆಗಿದೆ ನನಗೆ, ಮತ್ತು ಸ್ಕಿನ್ನಲ್ಲೂ ಅಷ್ಟೇ ತುಂಬಾ ಗ್ಲೋಯಿಂಗ್ ಇದೆ. ಅದಲ್ದಿರ ನನಗೆ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು, ಅಂದರೆ ವಿಟಮಿನ್ B12ಇಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ, ಸರಿಯಾಗಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ. ಒಂದು ಚಿಕ್ಕ ಮೆಟ್ಲು ಹತ್ಕೊಂಡು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬಂದ್ರೂ ಸುಸ್ತಾಗ್ತಾಯಿತ್ತು. ಹಾಗೆ ಸ್ವಲ್ಪ ದೂರ ವಾಕ್ ಮಾಡಿದ್ರೂ ಸಿಕ್ಕಾಪಟ್ಟೆ ಸುಸ್ತಾಗೋದು. ಆ್ಯಂಡ್ ಏನೇ ಒಂದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಸರಿಯಾಗಿ ಊಟನೂ ತಿನ್ನೋದಕ್ಕೆ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆಗ ನಾನು ಈ ಲಡ್ಡುಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಮತ್ತು ಇದ್ರ ಜೊತೆನೇ ಒಂದು ಹೆಲ್ದಿಯಾಗಿ ಬ್ಯಾಲೆನ್ಸಿಂಗ್ ಮೀಲ್ನ ತಿನ್ಕೊಂಡು ಬಂದಾಗ ನನಗೆ ಕಂಪ್ಲೀಟಾಗಿ ಎಲ್ಲ ಸ್ಟಾಪ್ ಆಯಿತು. ಈಗ ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಬೋದು, ನನಗೆಲ್ಲೂ ಸುಸ್ತಾಗಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಈ ಥರ ಲಡ್ಡುಗಳನ್ನ ಮಾಡಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಮಕ್ಕಳು ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನಲ್ಲ, ಅಥವಾ ಮುದ್ದೆ ಮಾಡಿಕೊಟ್ರೆ ತಿನ್ನಲ್ಲ. ಈ ಥರ ಒಂದು ಲಡ್ಡುಗಳನ್ನ ಮಾಡಿ ಮನೆಯಲ್ಲಿ ಮಕ್ಕಳಾಗಿರ್ಬೋದು ನೀವಾಗಿರ್ಬೋದು ಡೈಲಿ ತಿಂತಾ ಬಂದರೆ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ರಾಗಿ ಹಿಟ್ಟು ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಿದೆ. ಇವಾಗ ಒಂದು ಚೂರು ಸ್ಮೆಲ್ ಇಲ್ಲ, ಹಸಿ ಸ್ಮೆಲ್ ಇಲ್ಲ, ಅಷ್ಟು ಒಂಥರ ಒಂದು ಒಳ್ಳೆ ಘಮ ಬರ್ತಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಈ ಟೈಮಲ್ಲಿ ಆಲ್ರೆಡಿ ನಾನು ಪೌಡರ್ ಮಾಡಿಟ್ಟಿದ್ನಲ್ಲ ಡ್ರೈ ಫ್ರೂಟ್ಸ್ ಅಲ್ಲ, ಅದು ನಟ್ಸು, ಈ ನಟ್ಸನ್ನೆಲ್ಲ
ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆನೇ. ಇದ್ರ ಜೊತೆಗೆ ನೀವು ಬೇರೆ ಬೇರೆ ನಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ವಾಟರ್ಮೆಲನ್ ಸೀಡ್ಸ್ ಬರುತ್ತೆ, ಆಮೇಲೆ ಗಸಗಸೆ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ನಿಮ್ಮ ಫೇವ್ರೆಟ್ ನಟ್ಸ್ ಯಾವ್ಯಾವುದೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು. ನಾನು ಯಾವಾಗಲೂ ಎವ್ರಿಡೇ ತೊಗೊಳ್ಳೋದು ಇದು 3 ನಟ್ಸು. ಇದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಇದನ್ನೆಲ್ಲ ಒಂದು ಕಂಪ್ಲೀಟಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೂ ಅಷ್ಟೇ, ಈ ರಾಗಿ ಹಿಟ್ಟು ನಟ್ಸು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಒಂದು ಸೈಡ್ ರಾಗಿ ಹಿಟ್ಟಾಗಿ ಒಂದು ಸೈಡ್ ನಟ್ಸ್ ಆದರೆ ಚೆನ್ನಾಗಿರಲ್ಲ. ಸೊ ಇದೊಂದು 1-2 ನಿಮಿಷ ಟೈಮ್ ತೊಗೊಳುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಜನ ಬೆಲ್ಲನ ಯೂಸ್ ಮಾಡ್ತಾರೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ ನಾವು. ಸೊ ನಾನು ಇದರಲ್ಲಿ ಒಂದು ಸ್ವಲ್ಪ ಈಗ ಯಾವ ಕಪ್ಪಲ್ಲಿ ಸ್ವೀಟ್ಸನ್ನ ತೊಗೊಂಡೆ ಅದೇ ಕಪ್ಪಲ್ಲಿ ನಾನು ಖರ್ಜೂರ ಅಂದರೆ ಹಸಿ ಖರ್ಜೂರನ ತೊಗೋತೀನಿ. ನನಗೆ ಸಕ್ಕರೆ ಬೆಲ್ಲ ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಖರ್ಜೂರನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದೊಳ್ಳೆ ಟೆಕ್ಸ್ಚರಲ್ಲಿ ಒಂದೊಳ್ಳೆ ಉಂಡೆ ಮಾಡಿಟ್ಕೋಬೇಕು. ಸೊ ಬೆಲ್ಲನೂ ಕೂಡ ನೀವು ತಿಂತೀರಾ ಅನ್ನಂಗಿದ್ರೆ ಈ ಒಂದು ಖರ್ಜೂರ ಏನು 1 ಕಪ್ ತೊಗೊಂಡಿದ್ದೀನಿ, ಆ 1 ಕಪ್ ಖರ್ಜೂರಾಗೆ 1 ಕಪ್ಪು ಪೌಡರ್ ಮಾಡಿರೋ ಬೆಲ್ಲನ ಹಾಕಿ ನೀವು ಸ್ವಲ್ಪ ರುಬ್ಕೊಬೋದು. ನೋಡಿ, ನಾನು ಬರೀ ಒಂದೇ 1 ಕಪ್ ಖರ್ಜೂರನ ಹಾಕಿ ಅದನ್ನು 1-2 ರೌಂಡ್ ಬರ್ಸಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಒಂದು 3-4 ಸ್ಪೂನ್ ಆಗುವಷ್ಟು ಮಾತ್ರ ಹನಿನ ಹಾಕ್ತಾಯಿದ್ದೀನಿ. ಸೊ ಸ್ವೀಟ್ ಅಂತೂ ಕಂಪ್ಲೀಟಾಗಿ ಝೀರೋ ನಮ್ಮ ಮನೆಯಲ್ಲಿ, ಮಾಡೋದು ಇಲ್ಲ ತಿನ್ನೋದು ಇಲ್ಲ. ತುಂಬ ಮೈಲ್ಡಾಗಿರೋ ಟೇಸ್ಟ್ನೇ ಇಷ್ಟಪಡ್ತೀವಿ ನಾವು, ಅದರಿಂದ ನಾನು ಜಾಸ್ತಿ ಏನೂ ಹಾಕಿಲ್ಲ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಧ್ಯ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ರಾಗಿ ಆಗಿರೋದ್ರಿಂದ ಇದು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ನಿಮಗೆ ಅದು ಶೇಪ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಉಂಡೆ ಕಟ್ಟಿ ಇಟ್ಕೊಬೋದು. ಮಧ್ಯ ಸ್ವಲ್ಪ ತುಪ್ಪ ಅಥವಾ ಹನಿನ ಆ್ಯಡ್ ಮಾಡಿಕೊಂಡು ನೀವು ಈ ಥರ ಉಂಡೆಗಳನ್ನ ಕಟ್ಟಿ ಇಟ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಏನಂತ ಬ್ಯಾಡಾಗಿರುತ್ತೆ ಅಂತ ಅಂದ್ಕೋಬೇಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು. ನಾನಂತೂ ಎವ್ರಿ ಡೇ 1-2 ಉಂಡೆ ಬೇಕಿದ್ರೂ ತಿಂತೀನಿ, ಅಷ್ಟು ಚೆನ್ನಾಗಿದೆ. ಬಟ್ ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಂಚೆನೇ ನೀವು ಇದನ್ನು ಒಂದೊಂದು ಲಡ್ಡುನ ತಿನ್ಕೊಬಂದರೆ 100% ರಿಸಲ್ಟು ವಿತಿನ್ 2 ವೀಕ್ಸಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು. ಏರ್ ಫಾಲ್ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಸೊ ಆಗಿದೆ, ನೋಡ್ತಿರ್ಬೋದು. ಇದು ಪ್ರಾಪರ್ ಶೇಪ್ ಇಲ್ಲ, ಬಟ್ ಅದೇ ನಾನು ಹೇಳ್ದಂಗೆ ಬೆಲ್ಲದ ಪೌಡರ್ ಹಾಕಿ ನೀವು ಮಾಡಿಕೊಂಡ್ರೆ ಪ್ರಾಪರ್ ಶೇಪಲ್ಲಿ ಬರುತ್ತೆ ಅದು. ಸೊ ನಾನು ಬೆಲ್ಲ ಯೂಸ್ ಮಾಡದೇ ಇರೋದ್ರಿಂದ ಇದು ಒಂದು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ರೆಸಿಪಿ, ರಾಗಿ ಲಡ್ಡು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆ್ಯಂಡ್ ಏನಾದರೂ ನಿಮಗೆ ಇದರಲ್ಲಿ ಡಿಫ್ರೆನ್ಸ್ ಇದೆ ಅಂದರೆ ಹೇರ್ ಫಾಲ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ, ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ಬೇರೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.